ಏನು ಇದು ಗೊತ್ತಿಲ್ಲ. ನಾನು ಒಂದು ವಾರ ಆಯಿತು ಅಗ್ರಿಬೊಮ್ಮನಹಳ್ಳಿಯಲ್ಲಿ. ಇವತ್ತು ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ನನಗನ್ನಿಸದೆ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸನ ಮಾಡ್ತಾಯಿದ್ದೀವಿ. ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರನೇ ಭರಿಸ್ತಾ ಇದೆ. ಅದಕ್ಕೋಸ್ಕರ ಬರ್ತಾ ಇದ್ದವನು ನಾನು ದೆಹಲಿಯಲ್ಲಿದ್ದೆ 1ನೇ ತಾರೀಕು ಇದಾದಾಗ ನಾನು ದೆಹಲಿಯಿಂದನೇ ಮಾತನಾಡುವಾಗ ನನಗೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೆ. ಇಷ್ಟೆಲ್ಲ ಇದ್ದರೂ ಕೂಡ ಜನಾರ್ದನ್ ರೆಡ್ಡಿ ಅವರನ್ನು ತಾವು ಟಾರ್ಗೆಟ್ ಮಾಡಿಕೊಂಡು ಅವರು ಇಡೀ ವಂಶನ ನೀವು ನಿರ್ನಾಮ ಮಾಡೋಕ್ಕೆ ಹೋಗ್ತಿರಲ್ಲ, ನೀವು ಉದ್ಧಾರ ಆಗ್ತೀರಾ ಇಲ್ವಾ ಅನ್ನೋದಕ್ಕೆ ನೀವು ಮಾಡಿರೋ ಪಾಪ ನಿಮಗೆ ಸುತ್ತಕೊಂಡಿದೆ. ಯಾರನ್ನು ನೀವು ಟಾರ್ಗೆಟ್ ಮಾಡಿದ್ರೋ ಆ ತಾಯಿನೇ ಅವ್ರಿಗೆ ಉಳಿಸಿದ್ದಾರೆ. ನನಗನ್ನಿಸದೆ ನಾನು ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನಾದ್ರು ಹೀಲ್ಡಾಗಿ ಇಂಥವ್ರಿಗೇನಾದ್ರು ಆದ್ಯತೆ ಕೊಟ್ಟರೆ ನಾಳೆ ಮತ್ತೊಂದು ದಿನ ನಿಮಗೂ ಕೂಡ ಇದು ಕೊಡಲಿಪೆಟ್ಟಾಯ್ತದೆ. ಇದಕ್ಕೆ ನೀವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಯಾರು ಕುಂಡು ಹಾರಿಸಿದ್ದಾನೆ ಅನ್ನೋದು ನಿಮ್ಗಾಗಲೇ ಗೊತ್ತಿದೆ. ಇದನ್ನೇನಾದ್ರು ಮಾಡಿ ಎಲ್ಲ ಒಂದು ಕಡೆ 5 ಜನ ಸಮಿತಿ ಮಾಡಿಬಿಟ್ಟು ಪಾಪ ರೇವಣ್ಣವ್ರಿಗೆ ಏನೂ ಕೆಲಸನೇ ಹೇಳ್ದಿರ ಕೂರಿಸಿದ್ರು. ಅಟ್ಲೀಸ್ಟ್ ನಾನು ಫೋನ್ 2-3 ಸಾರಿ ಟ್ರೈ ಮಾಡಿದೆ, ಇದಾದ್ರು ಸರಿಯಾಗಿ ವರದಿ ಕೊಡಪ್ಪ ನಿಮ್ಮ ಮನೆ ಕಾಯಿನಾಗ, ಇಲ್ಲಾಂದ್ರೆ ಎಲ್ಲ ಒಂಥರ ಕಳೆದೋಗ್ಬಿಡ್ತೀಯ ಅಂತ ಹೇಳೋಕ್ಕೆ ನನ್ನ ಫೋನಿಗೆ ಸಿಗಲಿಲ್ಲ. ನಾವೆಲ್ಲ ಒಂದು ಆತ್ಮೀಯತೆಯಲ್ಲಿ ಬದುಕಬೇಕಾದವರು. ಚುನಾವಣೆ ಬರ್ತದೆ ಹೋಯ್ತದೆ, ಗೆಲ್ಲೋದು ಸೋಲೋದು ನಮ್ಮದಲ್ಲ, ದೇವ್ರದ್ದು ಭಗವಂತಂದು. ನೀವು ಮುಗಿಸ್ಬೇಕು ಅಂತ ಬಂದ್ರಿ ಜನಾರ್ದನ್ ರೆಡ್ಡಿಗೆ, ಎಲ್ಲ ಒಂದು ಕಡೆ ರಾಮುಲು ಭಗವಂತ ಬಂದು ಆ ತಾಯಿ ಅವ್ರನ್ನ ಕಾಪಾಡಿದ್ನು. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ, ಇಂಥ ಕೆಟ್ಟ ವ್ಯವಸ್ಥೆಗಳಿಗೆ ಈ ರೀತಿಯಾಗಿ ದುರಹಂಕಾರ ಮಾಡ್ತಕ್ಕಂಥವ್ರಿಗೆ ನೀವು ಕಡಿವಾಣ ಹಾಕ್ದವ್ರೆ ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ನಾಮಾಶೇಷ ಆಗ್ತಾಯಿದ್ದೀರಿ. ನನಗೆ ತಿಳಿದ ಮಟ್ಟಿಗೆ ಯಾವ ಜಿಲ್ಲೆ ಇವ್ರಿಗೆ ಜನ್ಮ ಕೊಡ್ತೋ, ಯಾವ ಜಿಲ್ಲೆ ಇವ್ರಿಗೆ ಅಧಿಕಾರ ಕೊಡ್ತೋ, ಯಾವ ಜಿಲ್ಲೆಯ ಜನ ನೀವು ರಾಜ್ಯದಲ್ಲಿ ಅಧಿಕಾರ ಮಾಡಿ ನೀವು ಅಧಿಕಾರನ ರಾಜ್ಯಕ್ಕೆ ಸಮರ್ಪಣೆ ಮಾಡಿ ಬಡವ್ರಿಗೆ ಮಾಡಿ ಅಂತ ಕೊಡ್ತೋ, ಆ ಜಿಲ್ಲೆಯಿಂದನೇ ನಿಮ್ಮ ಪಾಪದ ಕೆಲಸ ಶುರುವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 4-5 ತಿಂಗಳಲ್ಲಿ ಯಾವ್ಯಾವ ರೀತಿ ಏನೇನು ಆಗಬೇಕಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಬಳ್ಳಾರಿಯ ಜನ ಕಾಂಗ್ರೆಸ್ಸನ್ನು ಯಾವ ರೀತಿ ಧೂಳಿಪಟ ಮಾಡಬೇಕು, ಹೆಂಗೆ ಗೆಲ್ಸಿದ್ರೋ ಅದೇ ರೀತಿ ಧೂಳಿಪಟ ಮಾಡೋದಕ್ಕೂ ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಇಂಥ ಪಾಪದ ಹೇಯ ಕೆಲಸ ಮಾಡ್ತಕ್ಕಂಥ ಇವರೇನಿದ್ದಾರೆ ಇದು ಒಳ್ಳೆಯದಲ್ಲ. ನನಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದಾವುದು ಕ್ರಿಕೆಟ್ ಆಯಿತು, RCB ಏನೋ ಗೆದ್ದರು. ಅವರೇನು ಕೇಳಿರಲ್ಲ ಇವರು, ನೀವೇ ಕುಣ್ಕೊಂಡು ನಾವೇನೋ ಮಾಡಬೇಕು ಅಂತ ಹೋಗಿ ಅಲ್ಲಿ 9-10 ಜನ ಸತ್ತರು ಪಾಪ, ಮಕ್ಕಳು ಏನು ಅನಾಮಿಕರು. ಅಲ್ಲಿ ಯಾರು ತಲೆ ದಂಡ ಮಾಡಿದ್ರಿ? ದಯಾನಂದ್ ಪೊಲೀಸ್ ಕಮಿಷನ್ ತಲೆ ದಂಡ ಮಾಡಿದ್ರಿ. ಇಲ್ಲಿ ಇನ್ನೂ ಬಂದು 24 ಗಂಟೆ ಆಗಿಲ್ಲ, ಅವ್ರಿಗೆ ABCDನೇ ಗೊತ್ತಿಲ್ಲ. ನಿಮ್ಮ ದಂಧಗಳು, ನಿಮ್ಮ ಮಟ್ಕ, ನಿಮ್ಮ ಮತ್ತೊಂದು ಮಗದೊಂದು, ನೀವು ಮಾಡ್ತಕ್ಕಂಥ ವ್ಯಭಿಚಾರಗಳು ಎಲ್ಲ ಒಂದು ಕಡೆ ದಿನ ಬೆಳಗಾದರೆ ರಾಜಾರೋಸವಾಗಿ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಅಂತ ಹೋಗಿ ಪಾಪ ಇನ್ನೂ 1ನೇ ಕ್ಲಾಸು ಇಲ್ಲ, ಇನ್ನು ಪ್ರೈಮರಿಗೆ ಹೋಗಿಲ್ಲ, ಮಾಂಟೇಸರಿನೂ ಬರೆದಿಲ್ಲ. ಅವ್ರನ್ನ ನೀವು ಸಸ್ಪೆಂಡ್ ಮಾಡಿಬಿಟ್ಟು ನಾವೇನೋ ಮಾಡಿದ್ದೀವಿ ಅಂತ SP ಗೆ ಹೇಳ್ತಿರಲ್ಲ, ಅಂಥವೇನಾದರೂ ಪೊಲೀಸರ ನೈತಿಕತೆಯನ್ನು ಹಾಳು ಮಾಡೋದಕ್ಕೆ, ಪೊಲೀಸ್ನಲ್ಲಿರ್ತಕ್ಕಂಥ ಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ಕುಂದಿಸೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಸಾಹೇಬ್ರೆ ಇದು ಮಾಡಿದ್ದೀರಿ. ವಾಪಸ್ ತಗೊಂಡು ಮರ್ಯಾದೆ ಉಳಿಸ್ಕೊಳ್ಳಿ. ಏನೇನು ಉಳಿದಿಲ್ಲ ನಿಮ್ಮದು. ನಿಮ್ಗೆ ಯಾರೋ ಅಲ್ಲಿ 3 ಕಾಸು ಬೆಲೆ ಕೊಡ್ತಾ ಇಲ್ಲ. ನೀವು ನೋಡಿದ್ರಿ ಮೊನ್ನೆ ತಾನೇ, ಹೈಕಮಾಂಡ್ ಇದ್ದಿದ್ದು ಡೆಲ್ಲಿಲಿ, ಇವಾಗ ಹೈಕಮಾಂಡ್ ಅಲ್ಲಿಲ್ಲ, ಕೇರಳದಲ್ಲಿದೆ. ಸಿದ್ದರಾಮಯ್ಯನವರು ಒಂದು ರೀತಿ ಗಾಳಿಪಟ ಆಗಿದ್ದಾರೆ. ಯಾವಾಗ ಬಾಲ ಕಿತ್ಕೊಯ್ತದೋ ಇನ್ನೊಂದು ಆಯ್ತದೋ ಗೊತ್ತಿಲ್ಲ. ಆದರೆ ನಾನು ತುಂಬ ತೀಕ್ಷ್ಣವಾಗಿ ಒಬ್ಬ ನಾಯಕನನ್ನು ಯಾವುದೋ ಒಂದು ನೆಪ ಇಟ್ಕೊಂಡು, ಅದು ವಾಲ್ಮೀಕಿ ಅಂತ ಪುಣ್ಯಾತ್ಮನ ರಾಮುಲುವರೇ, ಅವ್ರ ಹೆಸರು ಹೇಳೋಕ್ಕೆ ನಮ್ಗೆ ಇನ್ನೂ ಯೋಗ್ಯತೆ ಇಲ್ಲ. ಅವರ ಆಚಾರ ವಿಚಾರಗಳು ನಮ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಅಂಥ ಪುಣ್ಯಾತ್ಮನ ಹೆಸರಿನಲ್ಲಿ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ನೋಡಿದೆ ಆತನ ಭಾಷೆನ, ಅದು ಯಾರೋ ಹುಡುಗನ ಭಾಷೆ ನೋಡಿದೆ. ನಾನು ಕರಿತೀನಿ ಆತನಿಗೆ, ನಿಮ್ಮ ಮೂಲಕನೂ ವಿನಂತಿ ಮಾಡ್ತೀನಿ, ಒಂದು 6 ತಿಂಗಳ ನಂತರ ಬಾಪ, ರಾಜಕಾರಣ ಅಂದ್ರೇನು, ಸಾರ್ವಜನಿಕ ಜೀವನ ಏನು, ಬಡತನ ಏನು, ಇನ್ನೊಬ್ಬರ ಬಗ್ಗೆ ಗೌರವ ಏನು, ಇನ್ನೊಬ್ಬರನ್ನ ಯಾವ ರೀತಿ ಕುತಂತ್ರ ಮಾಡಿದ್ರೆ ಯಾರು ಏನೇನಾಗಿ ನೆಲ ಕಚ್ಚಿಬಿಟ್ಟು ದಿವಾಳಿ ಆಗ್ಬಿಟ್ಟವ್ರೆ ಅಂಥವ್ರನ್ನೆಲ್ಲ ತೋರಿಸ್ತೀನಿ. ಅದಕ್ಕೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ. ಗೃಹ ಮಂತ್ರಿಗಳು ಸಂಭಾವಿತರು, ಅವ್ರದ್ದೇನು ನಡೀತಾ ಇಲ್ಲ ಇವರೇ. ಈ ಗಾಳಿಪಟ ಕೆಲಸ ಎಲ್ಲ ಆಗಿದೆ. ಆದರೆ ಒಂದು ಸತ್ಯ, ನಾನು ನಿಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಇದನ್ನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ. ನಿಮಗೇನಾದ್ರು ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ IPA ಯಾರಾದರೂ ಆಗ್ತಾರೆ PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಈ ಕೆಲಸ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ದ್ವೇಷದ